ಇಲ್ಲಿ ಬಂದಂತ ಎಲ್ಲರಿಗೂ ಧನ್ಯವಾದಗಳು. ಯಾಕಂದ್ರೆ ಡಿ ಬಾಸ್ ಪರವಾಗಿ ಡಿ ಬಾಸ್ ಸೆಲೆಬ್ರಿಟೀಸ್ ನ ಕೈಯಲ್ಲಿ ಸಾಂಗ್ ನ ಲಾಂಚ್ ಮಾಡ್ಬೇಕು ಅಂತ ಇವತ್ ನಮ್ಮನ್ನ ಸೆಲೆಬ್ರಿಟಿ ಆಗಿ ಕರೆದಿರೋ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವತ್ತು ಗಜ ಸಿನಿಮಲ್ಲಿ ಈ ಸಾಂಗ್ ರಿಲೀಸ್ ಆಗಿ ಏನ್ ಹೆಸರು ಕೊಟ್ಟಿತ್ತೋ, ಫೆಬ್ರವರಿ 6ನೇ ತಾರೀಕು ಗಾರ್ಗ ಸಿನಿಮಾದ ರಿಲೀಸ್ ಆಗ್ತಿದೆ. ಅವತ್ತು ಏನ್ ನಮ್ ಪ್ರೀತಿ ಕೊಟ್ಟಿರೋದು, ನಮ್ ಕರ್ನಾಟಕ ಜನ ಏನ್ ಪ್ರೀತಿ ಕೊಟ್ಟಿದ್ರು, ಖಂಡಿತ ಈ ಸಿನಿಮಾದ ಮೇಲೆ, ಈ ಸಾಂಗ್ ನೋಡಿದ್ಮೇಲೆ ನಮ್ ಜನ ಪ್ರೀತಿ ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಆಲ್ರೆಡಿ 2 ಸಾಂಗ್ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಮೊನ್ನೆ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಟ್ರೈಲರ್ ನೋಡಿ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕಂದ್ರೆ ಟ್ರೈಲರ್ ನೋಡಿನೇ ಒಂದ್ ಒಳ್ಳೆ ಇದ್ ಕೊಟ್ಟಿದ್ದಾರೆ, ಕ್ಯೂರಿಯಾಸಿಟಿ ಕೊಟ್ಟಿದ್ದಾರೆ. ನಿಜವಾಗ್ಲು ನಂಗೆ ಟ್ರೈಲರ್ ನೋಡಿ ಹೊಸಬ್ರು ಮಾಡಿರೋದಂತ ಗೊತ್ತಾಗೋದೇ ಇಲ್ಲ. ಡೈರೆಕ್ಟರ್ ಸರ್, ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಸರ್ ನಿಮ್ಗೂ ಅಷ್ಟೇ, ಎಲ್ರಿಗೂ ಒಳ್ಳೇದಾಗ್ಲಿ. ಈ ಸಿನಿಮಾದಿಂದ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಗೆ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಗಾರ್ಗಾ ಟೀಮ್. ಥ್ಯಾಂಕ್ ಯು ಪ್ರವೀಣ್ ಅವರೇ. ಬಾಸ್ ನಿಮ್ಗೆ ಆಗುತ್ತೆ. ಜೈ ಡಿ ಬಾಸ್. ಯಾಕೆ ಈ ಸಾಂಗ್ ಮಾತ್ರ ಅಲ್ಲ, ಈ ಸಾಂಗ್ ನ ನೋಡಿದ್ರೆ ತಣನು ಸಹಿತ ಎದ್ಬಿಟ್ಟು ಕುಣಿಯುತ್ತೆ ಅಂತ ಸಾಂಗ್. ನ್ಯೂ ವರ್ಷನ್ ತುಂಬಾ ಚೆನ್ನಾಗಿದೆ. ಈ ಗಜ ಮೂವಿಲಿ ಯಾವ ತರ ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು, ಅದೇ ತರ ಇದು ಜೋಗಿ ಚಿತ್ರತಂಡನೆ ಮಾಡಿರೋದ್ರಿಂದ ಆ ಜೋಗಿದೆ ಒಂದು ಕಲ್ಟ್ ಫ್ಯಾನ್ ಬೇಸ್ ಇದೆ. ಆ ಮೂವಿನೇ ಅಂದ್ರೇನೆ ಒಂದು ಎಮೋಷನ್. ಆ ತಂಡ ಮಾಡಿರೋದು ಅಂದ್ರೆ ಗೆಲುವು ಕಟ್ಟಿಟ ಬುತ್ತಿ. ಅದ್ರಲ್ಲಿ ಯಾರು ಕೈ ಹಿಡಿತಾರೋ ಬಿಡ್ತಾರೋ ನಮ್ಮ ಕರ್ನಾಟಕದ ಜನ ಹೊಸ ಸಿನಿಮಾಗೆ ಖಂಡಿತ ಕೈ ಹಿಡಿತಾರೆ. ಅದ್ರಲ್ಲೂ ನಮ್ಮ ಡಿ ಬಾಸ್ ಅಭಿಮಾನಿಗಳಂತೂ ಖಂಡಿತ ಕೈ ಹಿಡಿತಾರೆ. ಜೈ ಡಿ ಬಾಸ್. ಅವರು ನಮ್ಮ ಡಿ ಬಾಸ್ ಅವರು ಇಲ್ಲಿ ಇದ್ದೇ ಹೋಗ್ಲಿ, ಆದ್ರೆ ಅಭಿಮಾನಿಗಳಂತೂ ಸೆಲೆಬ್ರಿಟಿಗಳಂತೂ ಇದ್ದೇ ಇರ್ತಾರೆ. ಸರ್ ಒಂದ್ ವೇದಿಕೆ ಕೊಟ್ಟು ಕರೆಸಿ ನಮ್ ಕಡೆಯಿಂದ ಲಾಂಚ್ ಮಾಡಿಸಿದೀರಾ, ತುಂಬಾ ಖುಷಿ ಆಗುತ್ತೆ. ಈ ತರನೇ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಬೆಳವಣಿಗೆ ಆಗ್ಲಿ. ಆದ್ರೆ ಒಂದ್ ಡೈಲಾಗ್ ಇಷ್ಟಪಡ್ತೀನಿ. ಸ್ಯಾಂಡಲ್ವುಡ್ ಅಲ್ಲಿ ತುಂಬಾ ಜನ ಬಾಸ್ಗಳು ಬರ್ತಾರೆ ಹೋಗ್ತಾರೆ, ಆದ್ರೆ ಇಲ್ಲಿರೋದು ಒಬ್ಬರೇ ಲೋಕಲ್. ಜೈ ಡಿ ಬಾಸ್. ನಿಮ್ಮನ್ನ ಬೆಳೆಸಿ ಹೊಸಬ್ರಿಗೆ ಅವಕಾಶ ಕೊಡಿ, ಹೊಸಬ್ರನ್ನ ಬೆಳೆಸಿ ಅಂತ ನಾವು ಆ ಮಾತನ್ನ ಯಾವತ್ತೂ ಮರೆಯಲ್ಲ. ಅದನ್ನ ಪಾಲಿಸ್ತೀವಿ. ಬಾಸ್ ಪರವಾಗಿ ನಾವು ಇವತ್ತು ಬಂದು ಇದು ಸಾಂಗ್ ಲಾಂಚ್ ಮಾಡಿದೀವಿ. ಅವ್ರ ಪರವಾಗಿ ನಾವು ಒಂದು ಡೈಲಾಗ್ ಹೇಳ್ಬಿಡ್ತೀನಿ ನಿಮ್ಮ ಒಪ್ಪಿಗೆಯಿಂದ. ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚಿರ್ಲೆ ಕೆಲಸ ಮಾಡೋದ್ ಬಿಡ್ಬೇಕು. ಏನ್ ಬಿಡ್ಬೇಕು? ತಾಯಾದಿರೋ ಹೆಣ್ಗು, ವರಮಾನ ತಂದಿರೋ ಗಂಡ್ಗು, ಮಚ್ಬಿಟ್ ರೌಡಿಗೂ ಈ ಸಮಾಜ ಬೆಲೆ ಕೊಡಲ್ಲ. ಅಂತರದಲ್ಲಿ ನೀನು ಮಚ್ಚೇ ಬಿಟ್ಬಿಟ್ಟು ಬಂದಿದ್ಯಾ. ಆಕ್ಚುಲಿ ಪ್ರೊಡ್ಯೂಸರ್ ನಿಮ್ಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇತ್ತ ಸಾಂಗ್ ಕೊಡ್ಬೇಕು ಅಂದ್ರೆ ಮೇನ್ ಪ್ರೊಡ್ಯೂಸರ್ ಬೆನ್ನೆಲುಬಾಗಿರ್ಬೇಕು. ಅಂಡ್ ಡೈರೆಕ್ಟರ್ ಸರ್ ತುಂಬಾ ಇಷ್ಟ ಆಯ್ತು. ಟ್ರೈಲರ್ ಬಂದು ನೋಡಿದೆ ನಿಮ್ದು, ಅದೊಂಥರ ಸಸ್ಪೆನ್ಸ್ ಆಗಿತ್ತು. ನಾನು ಯಾಕಂದ್ರೆ ಮೊನ್ನೆ ಸುಮ್ಮನೆ ಸರ್ ಇಂಟರ್ವ್ಯೂ ಎಲ್ಲ ಚೆಕ್ ಮಾಡ್ತಾ ಸರ್, ನಿಮ್ಮ ಇಂಟರ್ವ್ಯೂ ಆಲ್ಮೋಸ್ಟ್ ನೋಡ್ತಾ ಇದೆ. ತುಂಬಾ ಇಷ್ಟ ಸರ್. ಮತ್ತೆ ನೆಕ್ಸ್ಟ್ ಇನ್ನೊಂದು ಕನ್ವಿನ್ಸ್ ಇನ್ನೊಂದು ಮೂವ್ ಮಾಡ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಾ, ಅದು ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಬಟ್ ದರ್ಶನ್ ಸರ್ನ ಮತ್ತೆ ನಿಲ್ಲಿಸ್ಬಿಟ್ಟು ಅವರು ಒಳಗಡೆ ಇರೋ ಫೀಲ್ ಇಲ್ಲ ನಮ್ಗೆ. ಈ ಸಾಂಗ್ ನೋಡಿದ್ರೆ ನಿಮ್ ಕಣ್ಮುಂದೆ ಇಲ್ಲಿ ಬಂದಿದ್ದಾರೆ, ಇಲ್ಲಿ ಡ್ಯಾನ್ಸ್ ಆಡ್ತಾ ಫೀಲ್ ಆಯ್ತು ಸರ್. ಅಲ್ಲಿ ಕೂತ್ಕೊಂಡು ನಿಮ್ಗೆ ಡ್ಯಾನ್ಸ್ ಆಡ್ಬೇಕು ಅನ್ನೋ ಖುಷಿ, ಓಡ್ ಬಂದು ಡ್ಯಾನ್ಸ್ ಆಡ್ಬೇಕು ಅನ್ನೋ ಖುಷಿ ಆಯ್ತು ಸರ್. ತುಂಬಾ 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 ಚೆನ್ನಾಗೈತೆ ನಿಮ್ಮ ಮೂವಿಗೆ. ಆಲ್ ದ ಬೆಸ್ಟ್ ಸರ್. ನೆಕ್ಸ್ಟ್ ನಿಮ್ಮ ಬಾಸ್ ಅವ್ರಿಗೂ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ದರ್ಶನ್ ಸರ್ ಅಭಿಮಾನಿ ಹತ್ರ ಇಟ್ಕೊಡಿ. ನಾನು ದರ್ಶನ್ ಸರ್ ಅಭಿಮಾನಿ, ಅದಕ್ಕೆ ನಾನು ತುಂಬಾ ಪ್ರಾಡಕ್ಟ್ ಮಾಡ್ತೀನಿ. ಸೊ ಸುನೀತಾ ಅನ್ನೋ ಬಂಗಾರಿಗೆ ಈ ಬಂಗಾರಿ ಹಾಡು. ಬಟ್ ಆಕ್ಚುಲಿ ನಾವು ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ಮೇಲೆ ಕಂಪ್ಲೀಟ್ಲಿ ನಾವು ಇಂಟರ್ವ್ಯೂಸ್ ಮತ್ತೆ ಅದ್ ಮಾತ್ರ ಮಾಡ್ಕೊಂಡು ಹೋಗೋಣ ಅಂತ ನಮ್ದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದ್ದಿದ್ದು. ಬಟ್ ಮೊನ್ನೆ ನೈಟ್ ಅರುಣ್ ನಂಗೆ ಫೋನ್ ಮಾಡ್ತಾನೆ, ಮಗ ಯೂಟ್ಯೂಬ್ ಓಪನ್ ಮಾಡಿ ನೋಡು ಮಗ, ಶೇರ್ಸ್ ನೋಡು ಅಂತ. ಪ್ರೋಮೋ ಆಕ್ಚುಲಿ 4 ಲಕ್ಷ ಶೇರ್ಸ್, ಲೈಕ್ಸ್, ವ್ಯೂಸ್ ನಾನು ಮಾತಾಡ್ತಾ ಇಲ್ಲ, ಬರೀ ಶೇರ್ಸ್. ನಾನು ನಮ್ಮ ಆಡಿಯೋ ಕಂಪ್ನಿಗೆ ಫೋನ್ ಮಾಡಿ ಸ್ಟ್ರೈಕ್ ನ ಆಫ್ ಮಾಡಿ ಅಂತೀನಿ. ಯಾಕಂದ್ರೆ ಪ್ರತಿಯೊಬ್ಬ ಡಿ ಬಾಸ್ ಫ್ಯಾನ್ 4 ಲಕ್ಷ ಶೇರ್ಸ್ ಬರುತ್ತೆ ಬರೀ ಪ್ರೋಮೋಗೆ. ಮತ್ತೆ ನಾನು ಮೊನ್ನೆ ನಂಗೆ 6ನೇ ತಾರೀಕು ಫೋನ್ ಮಾಡಿ ಬೈರಿ ಅಂದೆ. ಬಟ್ ನಿನ್ನೆ ಎಲ್ಲರೂ ಫೋನ್ ಮಾಡಿ ನಮ್ಮ ಬಾಸ್ ಲಾಂಚ್ಗೆ ನಾವೆಲ್ಲರೂ ಬರ್ತೀವಿ ಅಂದ್ಬಿಟ್ಟು ನಮ್ಗೆಲ್ಲರೂ ಕಾಲ್ ಮಾಡ್ತಾರೆ. ಆಗ ನಾನು ನಾಗೇಂದ್ರ ಸರ್ಗೆ ಫೋನ್ ಮಾಡ್ತೀನಿ, ಇಲ್ಲ ಸರ್ ನಾವು ಹ್ಯಾವ್ ಟು ಡೂ ಸಮಥಿಂಗ್, ತುಂಬಾ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟ್ ಸರ್ ಜೊತೆ ಮಾತಾಡ್ತೀನಿ. ಮಗ ನೀನ್ ಏನ್ ಮಾಡ್ತೀವಿ ಮಾಡು ಮಗ ಅಂದ್ಬಿಟ್ಟು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಅವ್ರು ಆ ಗ್ರೀನ್ ಸಿಗ್ನಲ್ ಕೊಟ್ಕೊಂಡ್ ಬಂದಿರೋದಕ್ಕೆ ಇವತ್ತು ಗಾರ್ಗ ಆಗಿರೋದು. ಸೊ ಅದು
ನಂಗೆ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವ್ರು ಹೇಳಿದ್ರು ಡ್ಯಾನ್ಸ್ ಮಾಡ್ಬೇಕು ಅನ್ಸ್ತು. 6ನೇ ತಾರೀಕು ಮಗ ನಿನ್ ಜೊತೆ ನಾನು ಡ್ಯಾನ್ಸ್ ಮಾಡ್ತೀನಿ ಮಗ, ಥಿಯೇಟರ್ ಅಲ್ಲಿ ಫುಲ್ ಸಾಂಗು. 6ನೇ ತಾರೀಕು ಹಬ್ಬ ಮಾಡೋಣ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅವ್ರು ಎಲ್ಲೇ ಇರ್ಲಿ ನಮ್ಮಲ್ಲಿ ಇಲ್ಲಿ ಇರ್ತಾರೆ ಅಂತ ನಂಗೆ ಗೊತ್ತು. 6ನೇ ತಾರೀಕು ನಮ್ಮ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಹಬ್ಬ. ಮತ್ತೆ ನಾನು ಏನಕ್ಕೆ ಜಲಕಲ್ಲಿ ಸ್ವಲ್ಪ ಲಿರಿಕಲ್ ವಿಡಿಯೋ ಕೊಟ್ಟೆ ಅಂದ್ರೆ 6ನೇ ತಾರೀಕು ಮಜಾ ಇರಲ್ಲ ಅಂತ. 6ನೇ ತಾರೀಕು ಇನ್ನ ಡಬಲ್ ಧಮಾಕ ಇದೆ. ಎಲ್ರು 6ನೇ ತಾರೀಕು ಗಾರ್ಗ ಸಿನಿಮಾ ಥಿಯೇಟರ್ಗೆ ಬನ್ನಿ, ನಮ್ಮೆಲ್ಲ ಆಶೀರ್ವಾದ ಮಾಡಿ, ಇನ್ನೂ ಒಂದಷ್ಟು ನಿಮ್ಮ ಮನೋರಂಜನೆ ಕೊಡೋ ಶಕ್ತಿ ಕೊಡಿ. ಥ್ಯಾಂಕ್ ಯು. ನಿರ್ಮಾಪಕರಾದಂತ ಸರ್, ಇದೇ ಸಂದರ್ಭದಲ್ಲಿ ನೀವು ಜೊತೆ ಆಗ್ತಿರೋ ವೇದಿಕೆಯಲ್ಲಿ ಶಶಿಧರ್ ಸರ್, ಬರಲೇಬೇಕು. ಅರುಣ್ ಸರ್, ರಾಮ್ ಪ್ರಸಾದ್ ಸರ್, ಯಾಕಂದ್ರೆ ಮತ್ತೆ ನಾವು ಈ ಹಾಡು ಕೇಳೋದಕ್ಕೆ ಅದು ರಿಮಿಕ್ಸ್